ಇದೇ ನೋಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ 75,000 ರೂಪಾಯಿಗೆ ಸಿಗ್ತಕ್ಕಂಥ ಈ ಯಂತ್ರ 1,000 ಜನರು ಮಾಡ್ತಕ್ಕಂಥ ಕೆಲಸವನ್ನ 15 ದಿನದಲ್ಲಿ ಇದು ಒಂದೇ ಮಾಡುತ್ತೆ. ಈ ಭತ್ತವನ್ನ ಕಟ್ ಮಾಡಬೇಕು ಅಂತಂದ್ರೆ ನಮ್ಮ ಭಾಗದಲ್ಲಿ 3 ರೀತಿ ಯಂತ್ರಗಳನ್ನ ಬಳಸ್ತೀವಿ. ಯಾವ್ದಪ್ಪ 3 ರೀತಿ ಯಂತ್ರಗಳು ಅಂತಂದ್ರೆ, ಒಂದು ಬ್ರಷ್ ಕಟರ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ಬಂದು ಪವರ್ ರಿಪೇರ್ ಅಂತ ಹೇಳಿ ಬರುತ್ತೆ, ಹಾಗೆ ಮೂರನೇದಾಗಿ ಬರ್ತಕ್ಕಂಥದ್ದು ಕಂಬೈನ್ ಹಾರ್ವೆಸ್ಟರ್ ಅಂತ ಹೇಳಿನೋ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಮೊದಲನೇದಾಗಿ ಇವಾಗ ನಾವು ಒಂದು 5 ಎಕರೆ ಗದ್ದೆನ ಕೊಯ್ಲಿಕ್ಕೆ ಇವತ್ತು ಬಂದಿದ್ದೀವಿ. ಈ 5 ಎಕರೆ ಗದ್ದೆನ ಕೊಯ್ಲಿಕ್ಕೆ ನಾವು ಇವಾಗ ಈ ಯಂತ್ರವನ್ನ ಬಳಸ್ತಾ ಇದೀವಿ. ಈ ಯಂತ್ರವನ್ನ ಯಾವ ರೀತಿ ಆನ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಹಾಗೆ ಭತ್ತವನ್ನ ಯಾವ ರೀತಿ ಕಟ್ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಯಂತ್ರವನ್ನ ಆನ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಬಂದು ನೋಡಿ, ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾನೆ. ಈ ಸ್ವಿಚ್ ನ ಈ ರೀತಿ ಆನ್ ಮಾಡ್ಕೋಬೇಕು. ಇದು ಆನ್ ಮಾಡ್ಕೊಂಡು ಆದ್ಮೇಲೆ ಬಂದು ಈ ದಾರವನ್ನ ಈ ರೀತಿ ನೋಡಿ ಹಿಂಗೆ ಎಳಿಬೇಕು. ಇವಾಗ ಈ ಮಿಷನ್ ಸ್ಟಾರ್ಟ್ ಆಯ್ತು. ಇದನ್ನ ಯಾವ ರೀತಿ ಮೂವ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ರಿವರ್ಸು ಮತ್ತೆ ನ್ಯೂಟ್ರಲ್ಲು ಮತ್ತೆ ಫಸ್ಟ್ ಈ ಫ್ರಂಟ್ ಹೋಗ್ಲಿಕ್ಕೆ ಕೊಟ್ಟಿದ್ದಾನೆ. ಇದು ನಾವು ಇವಾಗ ಫ್ರಂಟ್ ಹೋಗ್ಬೇಕಲ್ವಾ, ಮುಂದೆ ಹೋಗ್ಬೇಕು ಅಂತಂದ್ರೆ ಎಫ್ ಗೆ ಹಾಕಬೇಕು. ಇವಾಗ ಇದನ್ನ ನೋಡಿ ಈ ತರ ಎಫ್ ಗೆ ಹಾಕಬೇಕು. ಹಾಗೆ ಈ ಕಡೆದು ಬಂದು ಬ್ರೇಕ್ ಇದೆ, ನಿಲ್ಲಿಸ್ಲಿಕ್ಕೆ ಬ್ರೇಕ್ ಇದೆ. ಹಾಗೆ ಬಂದಿದ್ದು ಎಕ್ಸ್ಲೀಟರ್ ಇರುತ್ತೆ. ಹಾಗೆ ಈ ಕಡೆದು ಮುಂದ್ಗಡೆ ಆ ಚೈನ್ ತಿರುಗಬೇಕಲ್ವಾ ಭತ್ತ ಕಟ್ ಮಾಡಲಿಕ್ಕೆ, ಇದನ್ನ ಈ ರೀತಿ ಅಮುಕ್ಬೇಕು. ಈ ಎಕ್ಸೆಲ್ ನ ಎಷ್ಟು ಬೇಕಂತ ಈ ತರ ಕೊಟ್ಕೊಂಡು ನೋಡಿ ಇದನ್ನ ಹೀಗೆ ಬಿಡಬೇಕು. ಗದ್ದೆನ ಸುತ್ತ ನೀಟಾಗಿ ಸೈಡ್ನ ಒಂದು 3 ದಾರ ಕುಯ್ಕೊಬಿಟ್ರೆ ಇನ್ನು ಈ ಮಿಷನ್ ಅಲ್ಲಿ ಹೊಡಿಲಿಕ್ಕೆ ತುಂಬ ಸುಲಭ. ಹಾಗೆ ಈ ಮಿಷನ್ ಓಡಿಸ್ಬೇಕಾದ್ರೂ ಸಹ ಎಷ್ಟು ಖುಷಿನೂ ಆಗುತ್ತೆ ಅಂದರೆ ಹಾಗೆ ಸ್ವಲ್ಪ ಪೇನ್ ಸಹ ಆಗುತ್ತೆ. ಗದ್ದೆ ಪೂರ್ತಿಯಾಗಿ ಡ್ರೈ ಆಗಿದ್ರೆ ಸ್ವಲ್ಪ ಮಿಷಿನ್ ಹೊಡಿಲಿಕ್ಕೆ ಕಷ್ಟ, ಈ ಕೂಳೆಗಳು ಸ್ವಲ್ಪ ಉಳ್ಕೊಳ್ಳುತ್ತೆ. ಹಾಗೆ ಈ ಗದ್ದೆ ಏನಾದರೂ ಸ್ವಲ್ಪ ತೇವಾಂಶ ಇದ್ದರೆ ಆ ಗದ್ದೆನ ನೀಟಾಗಿ ಕುಯ್ಬೋದು ಈ ಮಿಷನಲ್ಲಿ. ಏನೇ ಆಗಲಿ ಈ ಮಿಷನ್ ಮಾತ್ರ ನಮ್ಮ ಕಡೆಗೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ನಮ್ಮ ಕಡೆ ದೊಡ್ಡ ಗದ್ದೆಗಳಿರೋದ್ರಿಂದ ಆ ಬದುಗಳನ್ನೂ ಸಹ ಇಳಿಸ್ಲಿಕ್ಕೆ ಆಗಲ್ಲ. ಸೊ ಈ ಮಿಷನ್ನು ಆರಾಮಾಗಿ ನಾವೇನು ಮಾಡ್ಬೋದು, ಎತ್ತಾಡ್ಬೋದು. ಆದ್ದರಿಂದ ನಮ್ಮ ಭಾಗದಲ್ಲಿ ಇವಾಗ ಈ ಒಂದು ಮಿಷನ್ ತುಂಬಾ ದೊಡ್ಡ ಕೆಲಸವನ್ನು ಮಾಡ್ತಿದೆ. ಈ ತರ ನೋಡಿ ಹಿಂದೆ ಎಲ್ಲ ಜನಗಳು ಸಾಲ್ ಹಿಡ್ದು ಈ ತರ ಕೂದ್ ಹಾಕ್ತಿದ್ದೋ. ಬಟ್ ಇವಾಗ ಬರ್ತಾ ಮ್ಯಾನ್ ಪವರ್ ಕಡಿಮೆನ ಮಾಡ್ತಾ ಇರೋದ್ರಿಂದ ಈ ತರ ಮಿಷನ್ಗಳ ಮೇಲೆ ನಾವು ಅವಲಂಬಿತವಾಗ್ತಿದ್ವಿ. ಏನಕ್ಕಪ್ಪ ಅಂತಂದ್ರೆ ಒಂದು ಕಡೆ ನೋಡಿದ್ರೆ ಜನಗಳು ಸಹ ಈ ಕೆಲಸಕ್ಕೆ ಸಿಗ್ತಾ ಇಲ್ಲ. ನೋಡಿ 5 ಎಕರೆ ಗದ್ದೆ ಕುಯ್ಸ್ಲಿಕ್ಕೆ ನಾನು ಒಂದು 3-4 ದಿನದಿಂದ ಹುಡುಕ್ತೆ ಬರೀ ಸೈಡ್ ಕುಯ್ಲಿಕ್ಕೆ ಜನ ಸಿಗ್ಲಿಲ್ಲ. ನಾವೇ ನಮ್ಮ ಅಪ್ಪ ಅಮ್ಮ ಹಾಗೆ ನಾನು ಜೊತೆಲಿ ಸೇರ್ಕೊಂಡು ಈ 5 ಎಕರೆನ ಸುತ್ತ ಸೈಡ್ ಕೂದು ಇವತ್ತು ನೋಡಿ 4 ದಿನ ಆದ್ಮೇಲೆ ಮಿಷನ್ ಕರ್ಕೊಂಡು ಬಿಟ್ಕೊಂಡಿದ್ದೀನಿ. ಈ ತರ ನೋಡಿ ಈ ತರ ಕೂದು ಈ ತರ ಹಾಕೊಂಡು ಹೋಗುತ್ತೆ. ಹಾಗೆ ಇದನ್ನ ಇನ್ನೊಂದು 4-5 ದಿನ ಬಿಸಿಲಲ್ಲಿ ಒಣಗಿದ ಮೇಲೆ ಇದನ್ನ ಏರೆ ಮಾಡ್ತೀವಿ. ಏರೆ ಮಾಡಿ ಆದ್ಮೇಲೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹೊರೆ ಕಟ್ಟಿ ಗುಡ್ಡೆಗಳು ಕಾಣ್ತಿದೆಯಲ್ಲ, ಆ ಗುಡ್ಡೆಗಳ ರೀತಿ ತಗೊಂಡ್ ಬಂದು ಒಂದ್ ಕಡೆ ಹಾಕಿ ಮತ್ತೆ 1 ವಾರ ಅಥವಾ 15 ದಿನ ಆ ಗುಡ್ಡೆಯನ್ನ ಹಾಗೆ ಬಿಟ್ಟು ಮತ್ತೆ ಮಿಷನ್ನ ಬಿಡಿಸ್ತೀವಿ. ಈ ರೀತಿ ಕೂದಂಗ್ ಹೆಂಗಾಗುತ್ತಪ್ಪ ಅಂದ್ರೆ ಮೂಲೆಗಳು ಈ ತರ ಉಳ್ಕೊಳ್ತಾ ಬಂದು ನೋಡಿ ಹೇಗೆ ಕಾಣುತ್ತಪ್ಪ ಅಂದ್ರೆ ಒಂಥರ ವಿ ಶೇಪಲ್ಲಿ ಕಾಣುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಗದ್ದೆ ಹೆಂಗ್ ಕಾಣುತ್ತೆ ಅಂದ್ರೆ ವಿ ಶೇಪಲ್ಲಿ ಕಾಣುತ್ತೆ. ಅದು ಯಾವ ರೀತಿನಪ್ಪ ಅಂತಂದ್ರೆ ನೋಡಿ, ಇದು ಈ ಗದ್ದೆಯ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ಮೂಲೆ ಅನ್ಕೊಳ್ಳಿ, ಕೂದಿದೆ ಸ್ವಲ್ಪ ನೋಡಿ ವಿ, ಈ ಕಡೆಲೂ ಹಿಂಗಿದ್ಯಾ, ಈ ಕಡೆನೂ ಇದೆ. ಈ ತರ ವಿ ಶೇಪಲ್ಲಿ ಹೆಂಗ್ ಕಾಣುತ್ತೆ ಗೊತ್ತಾ, ತುಂಬಾ ಸೂಪರ್ ಆಗಿ ಕಾಣುತ್ತೆ. ಭತ್ತ ಬೆಳಿಲಿಕ್ಕೆ ತುಂಬಾ ಕಷ್ಟ. ಯಾರು ಸಹ ಇವತ್ತಿನ ಕಾಲದಲ್ಲಿ ಹುಲ್ಗೆಲ್ಸ ಅಂತಂದ್ರೆ ಬಹಳ ಹಿಂದೇಟಾಗ್ತಾರೆ. ಆದ್ರೂ ಸಹ ಭತ್ತಕ್ಕೆ ನೋಡಿ ಬೆಲೆ ಯಾವಾಗ್ಲೂ ನಿಗದಿ ಇರ್ಲಿಕ್ಕಿಲ್ಲ. ತುಂಬಾ ಕಡಿಮೆನೇ ಇರುತ್ತೆ. ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಆ ಕಷ್ಟಕ್ಕೆ ಸಹ ಬೆಲೆ ಇಲ್ಲ. ರೈತ ಗುರುಜಿ, ಈ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ನನ್ನದೊಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಈ ರೈತ ಗುರುಜಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದೊಂದು ಮೆಟ್ಟಿಲಾಗಿರುತ್ತದೆ. ಇದುವರೆಗೆ ಒಂದು 700 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ರೀತಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.